ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಬೆಲೆಗಳು ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದ್ದು ಜನಸಾಮಾನ್ಯರು ಹಾಗೂ ಹೂಡಿಕೆದಾರರ ಗಮನ ಸೆಳೆದಿದೆ. ಇಂದಿನ ದಿನಾಂಕಕ್ಕೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇಂದು ಬೆಳ್ಳಿ ಪ್ರತಿ ಗ್ರಾಮ್ಗೆ 320 ರೂಪಾಯಿ ಮತ್ತು ಪ್ರತಿ ಕಿಲೋಗ್ರಾಮ್ಗೆ 3,20,000 ರೂಪಾಯಿ ವಹಿವಾಟು ಮಾಡ್ತಿದೆ. ಜನವರಿ ಆರಂಭದಲ್ಲೇ ಬೆಳ್ಳಿ ಸೇರಿದಂತೆ ಬಹುತೇಕ ಅಮೂಲ್ಯ ಲೋಹಗಳ ಬೆಲೆಯಲ್ಲಿ ನಿರಂತರ ಏರಿಕೆ ಕಂಡು ಬರ್ತಿದ್ದು, ಕಳೆದ ಕೆಲವು ತಿಂಗಳುಗಳಲ್ಲಿ ಬೆಳ್ಳಿ ಬೆಲೆ ಸ್ಪಷ್ಟವಾಗಿ ಮೇಲ್ಮುಖವಾಗಿದೆ. ಸಾಮಾನ್ಯವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಒಂದೇ ದಿಕ್ಕಿನಲ್ಲಿ ಚಲಿಸುವ ಪ್ರವೃತ್ತಿ ಹೊಂದಿವೆ. ಚಿನ್ನದ ಬೆಲೆ ಏರಿಕೆಯಾದಾಗ ಅದರ ಜೊತೆಗೆ ಬೆಳ್ಳಿಯ ಬೆಲೆಯೂ ಹೆಚ್ಚಾಗ್ತಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವುದೇ ಬೆಳ್ಳಿ ಬೆಲೆ ಹೆಚ್ಚಳಕ್ಕೂ ಪ್ರಮುಖ ಕಾರಣವಾಗಿದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳ್ಳಿ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಬೆಳ್ಳಿ ಬೆಲೆ ಏರಿಕೆಗೆ ಹಲವು ಆರ್ಥಿಕ ಮತ್ತು ಜಾಗತಿಕ ಅಂಶಗಳು ಕಾರಣವಾಗಿದೆ. ಮೊದಲನೇದಾಗಿ ಜಾಗತಿಕ ಆರ್ಥಿಕ ಅಸ್ಥಿರತೆ. ಇದು ಹೆಚ್ಚಾಗಿರೋದ್ರಿಂದ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯತ್ತ ಮುಖ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಚಿನ್ನದ ಜೊತೆಗೆ ಬೆಳ್ಳಿಯು ಸುರಕ್ಷಿತ ಹೂಡಿಕೆಯಾಗಿ ಆಯ್ಕೆ ಮಾಡಿಕೊಂಡು ಜನರು ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನು ಎರಡನೇದಾಗಿ ಕೈಗಾರಿಕಾ ಬಳಕೆ. ಇಂದಿನ ದಿನಗಳಲ್ಲಿ ಬೆಳ್ಳಿಯನ್ನ ಎಲೆಕ್ಟ್ರಾನಿಕ್ ಸೋಲಾರ್ ಪ್ಯಾನೆಲ್ಗಳು, ವೈದ್ಯಕೀಯ ಉಪಕರಣಗಳು ಮತ್ತು ವಿದ್ಯುತ್ ಉಪಕರಣಗಳಲ್ಲಿ ವ್ಯಾಪಕವಾಗಿ ಬಳಸಲಾಗ್ತಿದೆ. ವಿಶೇಷವಾಗಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸೋಲಾರ್ ತಂತ್ರಜ್ಞಾನ ವಿಸ್ತಾರಗೊಂಡಿರುವುದರಿಂದ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿದೆ. ಮೂರನೇದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಹಣಕಾಸು ನೀತಿಗಳು ಮತ್ತು ಡಾಲರ್ ಮೌಲ್ಯದ ಏರಿಳಿತವು ಬೆಳ್ಳಿ ಬೆಲೆಯ ಮೇಲೆ ಪರಿಣಾಮ ಬೀರ್ತಿವೆ. ಡಾಲರ್ ಮೌಲ್ಯದಲ್ಲಿ ಅಸ್ಥಿರತೆ ಉಂಟಾದಾಗ ಅಮೂಲ್ಯ ಲೋಹಗಳತ್ತ ಹೂಡಿಕೆ ಹೆಚ್ಚಾಗುವುದು ಸಾಮಾನ್ಯ. ಇದರಿಂದ ಬೆಳ್ಳಿ ಬೆಲೆಗೂ ಬೆಂಬಲ ದೊರೆಯುವಂತಾಗಿದೆ. ಬೆಳ್ಳಿಯ ಬೆಲೆ ಏರಿಕೆಯ ಪರಿಣಾಮ ದಿನನಿತ್ಯ ಬಳಕೆಯ ಬೆಳ್ಳಿ ವಸ್ತುಗಳ ಮೇಲೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ಪ್ರಸ್ತುತ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೆಲವು ಸಾಮಾನ್ಯ ಬೆಳ್ಳಿ ವಸ್ತುಗಳ ಅಂದಾಜು ಬೆಲೆಗಳು ಹೀಗಿವೆ. ಬೆಳ್ಳಿ ನಾಣ್ಯ 10 ಗ್ರಾಮಿಗೆ 3,200 ರೂಪಾಯಿ ಇದೆ. ಬೆಳ್ಳಿ ಪೂಜೆಯ ವಸ್ತುಗಳು ಅಂದ್ರೆ ಚಮಚ, ದೀಪ, ಬಟ್ಟಲು ಪ್ರತಿ ಗ್ರಾಮಿಗೆ 320 ರೂಪಾಯಿಯಿಂದ 335 ರೂಪಾಯಿ ತನಕ ಇದೆ. ಬೆಳ್ಳಿ ಆಭರಣಗಳು ಪ್ರತಿ ಗ್ರಾಮಿಗೆ 330ರಿಂದ 350 ರೂಪಾಯಿ. ಮೇಕಿಂಗ್ ಚಾರ್ಜ್ ಮತ್ತು ವಿನ್ಯಾಸದ ಆಧಾರದಲ್ಲಿ ಹೇಳ್ತಿದ್ದೇವೆ. ಬೆಳ್ಳಿ ತಟ್ಟೆ ಪಾತ್ರೆಗಳು ಪ್ರತಿ ಗ್ರಾಮ್ಗೆ 325ರಿಂದ 340 ರೂಪಾಯಿ ಇದೆ. ಈ ಬೆಲೆಗಳು ಬೆಳ್ಳಿಯ ಶುದ್ಧತೆ, ತಯಾರಿಕಾ ವೆಚ್ಚ ಮತ್ತು ಅಂಗಡಿಯ ಮೇಲೆ ಅವಲಂಬಿತವಾಗಿರುತ್ತೆ. ಭವಿಷ್ಯದ ಬೆಳ್ಳಿ ಬೆಲೆ ಬಗ್ಗೆ ನಿರೀಕ್ಷೆ ಹೇಗಿದೆ ಅಂತ ನೋಡೋದಾದ್ರೆ, ತಜ್ಞರ ಪ್ರಕಾರ ಇನ್ನು ಮುಂದಿನ ಭವಿಷ್ಯದಲ್ಲಿ ಬೆಳ್ಳಿ ಬೆಲೆ ಸ್ಥಿರವಾಗಿರುತ್ತೋ ಅಥವಾ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆಯೂ ಇದೆ ಅಂತ ಹೇಳ್ತಿದ್ದಾರೆ. ಜಾಗತಿಕ ಆರ್ಥಿಕ ಪರಿಸ್ಥಿತಿ, ಚಿನ್ನದ ಬೆಲೆ ಚಲನೆ ಮತ್ತು ಕೈಗಾರಿಕಾ ಬೇಡಿಕೆ ಮುಂದುವರೆದ್ರೆ ಬೆಳ್ಳಿ ಬೆಲೆಗೆ ಬೆಂಬಲ ಸಿಗಲಿದೆ. ಆದರೆ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯಲ್ಲಿ ಏರಿಳಿತವನ್ನ ಗಮನಿಸುವುದು ಅಗತ್ಯ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ದಾಖಲೆ ಮಟ್ಟ ತಲುಪಿದ್ದು, ಇದು ಹೂಡಿಕೆದಾರರು, ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಮಹತ್ವದ ಬೆಳವಣಿಗೆಯಾಗಿದೆ. ಮುಂದಿನ ದಿನಗಳಲ್ಲಿ ಬೆಳ್ಳಿ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಎಂಬುದನ್ನು ಜಾಗತಿಕ ಆರ್ಥಿಕ ಪರಿಸ್ಥಿತಿಯೇ ನಿರ್ಧರಿಸಲಿದೆ.